ಬಂಧುಗಳೇ, ನಾವು ಈ ದಿನ ಬನ್ನೂರು ಸಂತೆಮಳ ಸರ್ಕಲ್ಲಿ ಜೈ ಭೀಮ್ ಹೋರಾಟ ಸಮಿತಿ ವತಿಯಿಂದ ಬೆಂಗಳೂರು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತಂದರೆ, BBMP ಗುತ್ತಿಗೆದಾರರಾದ ಚೆಲುವರಾಜಣ್ಣವರು 3 ವರ್ಷದ ಟೆಂಡರ್ನ ಪಡೆದಿರ್ತಾರೆ. ಈ ಟೆಂಡರ್ ಪಡೆದಿರೋ ವಿಷಯಕ್ಕೆ ಕಮಿಷನ್ ಕೇಳೋಕ್ಕೋಸ್ಕರ ತನ್ನ ಮನೆ ಕರೆಸ್ಕೊಂಡು 36 ಲಕ್ಷ ಲಂಚನ ಬೇಡಿಕೆ ಇಟ್ಟಿರ್ತಾನೆ. ಈ 36 ಲಕ್ಷ ಲಂಚನ ಕೊಡೋಕ್ಕಾಗದಿರುವಂಥ ಗುತ್ತಿಗೆದಾರ ಏನು ಮಾಡ್ತಾರೆ, ಕದ್ದು ಓಡಾಡ್ತಾ ಇರ್ತಾರೆ. ಕಡೆಗೆ ತನ್ನ ಆಪ್ತ ಸಹಾಯಕರಿಂದ ಅವನ್ನ ಕರೆಸ್ಕೊಂಡು ಮನೆಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೆ. ಅವನಿಗೆ ಜಾತಿ ನಿಂದನೆ, ತಮ್ಮ ಹೆಂಡತಿ ವಿಷಯನೂ ಮಾತಾಡಿ ಬಾಯಿಗೆ ಬಂದಂಗೆ ಬೈದು, ತಾಯಿ ತಂದೆಗಳನ್ನು ಬೈದು, ಅವರ ಸ್ನೇಹಿತ ಇರ್ತಾರೆ ಒಬ್ಬ ದಲಿತ ಸಮುದಾಯದವರು, ಅವ್ರನ್ನೂ ಸಹಿತ ಅವ್ರ ಜಾತಿ ನಿಂದನೆ ಮಾಡಿ ವಲಯ ಅಂತನೂ ಶಬ್ದಗಳನ್ನ ನೇರವಾಗಿ ಬಳಸ್ಕೊಂಡು ಬಾಯಿಗೆ ಬಂದಂತೆ ಮಾತಾಡಿ ಒಂದು ಸಮುದಾಯನ ಗುರಿಯಾಗಿಟ್ಕೊಂಡು ಬಾಯಿಗೆ ಬಂದಂಗೆ ಬೈದಿರ್ತಾನೆ. ಈ ವಿಚಾರ ಏನಪ್ಪ ಅಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಬಿತ್ತರವಾಗಿರುತ್ತೆ. ಇದನ್ನ ನಾವು ವಿರೋಧಿಸಿ ಇವತ್ತು ಹೋರಾಟವಾಗಿ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು. ಕನಿಷ್ಠ 10 ವರ್ಷ ಅವನ್ನ ಯಾವುದೇ ಚುನಾವಣೆಗೂ ಸ್ಪರ್ಧಿಸಿದಂಗೆ ನಿರ್ಬಂಧ ಇರಬೇಕು ಅಂತಕ್ಕಂಥದ್ದು ನಾವು ಹೋರಾಟ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಏನು ಒಂದು ಹಳ್ಳಿಗಳಲ್ಲಿ ನಾವು ಜಾತಿ ಭೇದನ ಮರೆತು ಒಗ್ಗಟ್ಟಾಗಿದ್ದೀವಿ. ಎಲ್ಲರೂ ಹೇಳೋದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ. ಆದರೆ ಈ ತೋಟದಲ್ಲಿ ಕೆಲವೊಂದು ಹುಳಗಳು ಸೇರ್ಕೊಂಡು, ಈ ಹುಳಗಳು ಅಂದರೆ ಈ ರಾಜಕೀಯ ವ್ಯಕ್ತಿಗಳು ಅಂತ ನಾವು ಭಾವಿಸ್ಬೋದು. ಯಾಕೆಂತಂದರೆ ಈ ಒಂದು ಕೆಟ್ಟ ಹುಳು ಮುನಿರತ್ನ ಅನ್ನುವಂಥ ಒಂದು ಕೆಟ್ಟ ಹುಳು ಜಾತಿನ ಹೊಡೆದು ಆ ಜಾತಿಗೆ ಬೈದು ಏನಿವರು BBMP ಒಬ್ಬ ಗುತ್ತಿಗೆದಾರನಿಗೆ ಧಮಕಿ ಹಾಕಿ 36 ಲಕ್ಷಗಳನ್ನು ಇನ್ನೂ ಕೆಲಸನ ನಡೆದಿಲ್ಲ, ನಡೀಲಿ ಬಿಟ್ಟರೆ ಬಳ್ಳಿ 36 ಲಕ್ಷನ ನಿಮಗೆ ತಂದು ನಮ್ಮ ಮನೆಗೆ ಕೊಡಬೇಕು ಅಂತ ಅವ್ಯಾಚ್ಯ ಶಬ್ದಗಳಿಂದ ಅಂದರೆ ತಾಯಿ, ತಂಗಿ, ಹೆಂಡತಿ ಎಲ್ಲರ ಬಗ್ಗೆನೂ ನಿಂದಿಸಿದ್ದಾರೆ. ದಯಮಾಡಿ ಇಂಥ ಒಂದು ಕೃತ್ಯನ ಎಸಗಿರುವಂಥ ಇಂಥ ಒಬ್ಬ ದ್ರೋಹಿಗೆ ಏನಿವರು ಹೊರ ರಾಜ್ಯದವರು ಬಂದು ನಮ್ಮ ರಾಜ್ಯದಲ್ಲೇ ಬಾಲ ಬಿಚ್ಕೊಂಡು ಈ ರೀತಿ ನಮ್ಮವ್ರಿಗೆ ಒಂದು ದಬ್ಬಾಳಿಕೆ ತಂದು ಹಳ್ಳಿಗಳಲ್ಲಿ ಜಾತಿಗಳನ್ನು ಕದಲು ಕುಡಿದ ಹೊರಟವ್ರೆ. ಇಂಥ ಒಂದು ದುರಭಿಮಾನಿ ಇರುವಂಥ ಒಬ್ಬ ರಾಜಕೀಯ ಶಾಸಕನ ಎತ್ತಂಗಡಿ ಮಾಡಬೇಕು. ಇವನು ಯಾವುದೇ ಒಂದು ಈ ಚುನಾವಣೆಯಲ್ಲಿ ಇನ್ನೊಂದು 10 ವರ್ಷ ಇಲ್ಲೋದಂಗೆ ಬಹಿಷ್ಕಾರ ಹಾಕಬೇಕು. ಅಲ್ದೇ ಇವನಿಗೆ ನ್ಯಾಯಾಂಗ ಕಸ್ಟಡಿಗೆ ತಗೊಂಡು ಇವನಿಗೆ ಏನು ಒಂದು ಶಿಕ್ಷಣ ವಿಧಿಸಬೇಕು ಅಂತ ಹೇಳ್ತಾ ಇಲ್ಲಿ ನಡೆದಿರುವಂಥ ಎಲ್ಲರ ಒಂದು ಸಮ್ಮುಖದಿಂದ ಈ ಒಂದು ಕೇಂದ್ರದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿನ ಆಹಾರದಿಂದ ಗೆದ್ದು ಸಾರ್ವಜನಿಕರ ಕೆಲಸ ಮಾಡಬೇಕಾದವ್ರಿಗೆ ಮುಂಚಿತನೇ ಅವ್ಯಾಚ್ಯ ಶಬ್ದಗಳಿಂದ ಮಾಡಿರಲ್ಲ. ಅವರು ಸಾಧಿಸ್ತಾನದಿಂದ ಅನಲಯಕ್ಕೆ ಅಂತ ಹೇಳ್ತೀವಿ. ಮತ್ತೆ ಜಾತಿನಿಂದನೇ ಮತ್ತೆ ಅವ್ಯಾಚ್ಯ ಶಬ್ದಗಳಿಂದ ಮಾಡಿ ಎಲ್ಲ ಅವಮಾನ ಮಾಡಿದ್ದಾರೆ. ಅವರು ಶಾಸಕರ ಸ್ಥಾನದಿಂದ ಕೆಳಗಿಳಿಸುವ ತನಕ ನಾವು ನಮ್ಮ ಜೈ ಭೀಮ್ ಸಮಿತಿ ಹೋರಾಟದ ವತಿಯಿಂದ ನಾವು ಹೋರಾಟನ ಮಾಡ್ತಾ ಇರ್ತೀವಿ. ಶಾಸಕರಿಂದ ವಧೆಗೊಳಿಸಬೇಕು. ರಾಜ್ಯಪಾಲರಿಗೆ ನಾವು ಮೇಡಮ್ ಕಾಂತರ್ ಇದ್ದಾರೆ, ಅವರ ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜೈ ಭೀಮ್ ಸಮಿತಿಯ ಹೋರಾಟದಿಂದ ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಳ್ಳಿದ್ದೀವಿ.